ಸರ್ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಪ್ರತಿಭಟನೆ ಎಲ್ಲ ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ. ಪ್ರತಿಭಟನೆ ಮಾಡಿ ಲಾಠಿ ಲೇಟ್ ತಿಂದು ಹೆಣ್ಮಕ್ಳುಗಳಿಗೆಲ್ಲ ಇವರು ಲಾಠಿಲಿ ಹೊಡೆದು ಮೈನ್ ರೋಡಲ್ಲೆಲ್ಲ ಬಂದ್ ಮಾಡಿ ಇಡೀ ಮಂಡ್ಯದಲ್ಲಿ ಬೆಂಕಿ ಹತ್ಕೊಂಡು ಉರಿದು ನಮ್ಮ ಹೆಣ್ಮಕ್ಳು ಪಾಪ ಗಾರ್ಮೆಂಟ್ಸ್ಗೆ ಹೋಗೋರು ರೈತರ ಮಕ್ಳುಗಳಿಗೆಲ್ಲ ಇವರೆಲ್ಲ ಈ NH ಅವರೆಲ್ಲ ಒಡಿಸಿ ಪೊಲೀಸ್ನವರೆಲ್ಲ ಬಿಟ್ಟು ಸುಸ್ತಾಗಿ ನಾವು ಈಗ ಬಂದು ಇಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ. ನಾವು ಈ ಎಲೆಕ್ಷನ್ ಮುಂಚೆ ನಮ್ಮ ಎಲ್ಲ ಮಹಿಳೆಯರು ರೈತರು ಎಲ್ಲರೂ ಸೇರಿ ಅಂಡರ್ ಪಾಸ್ ಆಗಲೇಬೇಕು ಅಂತೇಳಿ, ಯಾಕಂದರೆ ಅದು ರಾಷ್ಟ್ರೀಯ ಹೆದ್ದಾರಿಯಿಂದ ರಾಜ್ಯ ಹೆದ್ದಾರಿ ಮೂಲಕ ಜಿಲ್ಲಾ ಹೆದ್ದಾರಿಯನ್ನು ಕೂಡಿಸೋವಂಥ ಏಕೈಕ ಮಾರ್ಗ ಅದು. ಇವರು ಅಲ್ಲಿ ಅಂಡರ್ ಪಾಸ್ ಮಾಡ್ತೀವಿ ಅಂತೇಳಿ ಇನ್ನೆಲ್ಲೋ ಒಂದು 300 ಮೀಟ್ರ್ ಆಚೆ ಮಾಡಿ ಅಲ್ಲೇ ಓಡಾಡಿ ಅಂತ ಹೇಳಿದ್ರು. ಇದನ್ನು ಪ್ರತಿಭಟನೆ ರೈತರುಗಳು ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆ ಆದಾಗ ಇವರೇನು ಮಾಡಿದ್ರು, ಒಂದು ಆರ್ಡ್ರ್ ಕಾಪಿ ಕೊಟ್ಟರು ಇಮಿಡಿಯೇಟ್ಲಿ ಸಂಜೆನೇ ನಾವು ಇಲ್ಲಿ ಅಂಡರ್ ಪಾಸ್ ಮಾಡ್ತೀವಿ ಅಂತ. ಅದಾದ 2 ತಿಂಗಳಿಗೆ 8 ಕೋಟಿ ರೂಪಾಯಿ ಅಲೋಕೇಟ್ ಮಾಡಿದ್ದೀವಿ, ನಾವು ಅಂಡರ್ ಪಾಸ್ ಮಾಡ್ತೀವಿ ಅಂದರೆ. ನಾವು 1 ವರ್ಷದಿಂದ ಫಾಲೋಅಪ್ ಮಾಡ್ತಾಯಿದ್ದೀವಿ. ಟೆಂಡರ್ ಅದನ್ನು ತಗೊಳ್ಳೋಕ್ಕೆ ಗುತ್ತಿಗೆದಾರ ಸಿಗ್ತಾಯಿಲ್ಲ. 4,000 ಕೋಟಿ ರಸ್ತೆ ಮಾಡೋದಕ್ಕೆ ಗುತ್ತಿಗೆದಾರ ಸಿಕ್ಕಿದ್ದಾನೆ, 8 ಕೋಟಿ ರೂಪಾಯಿ ಅಂಡರ್ ಪಾಸ್ ಮಾಡೋದಕ್ಕೆ ಗುತ್ತಿಗೆದಾರ ಸಿಗಲ್ಲ ಅಂದರೆ ಅದು ಒಂದು ಹಾಸ್ಯಾಸ್ಪದ. ಹಂಗೇ ಟೈಮ್ ಪಾಸ್ ಮಾಡ್ಕೊಂಡು ಈಗ ಅಂತ ಬಂದರು. ನಮ್ಮ ಚುನಾವಣೆ ಆಯಿತು, ನಾನು ಶಾಸಕನಾದೆ. ನಾನು ಯಾವ ಊರಿಗೆ ಹೋದರೂ ಹೆಣ್ಮಕ್ಳು ಎಲ್ಲಣ್ಣ ಗೆದ್ದ ಮೇಲೆ ಈ 2 ತಿಂಗಳಾಗುತ್ತೆ 1 ತಿಂಗಳಾಗುತ್ತೆ ಅಂತ ಮಾಡಿ ಅಂತ. ಇದು ನಮ್ಮ ರಾಜ್ಯ ಸರ್ಕಾರದ ಕೈಯಲ್ಲಿಲ್ಲ, ಕೇಂದ್ರ ಸರ್ಕಾರದ್ದು. ನಾವು ಇವ್ರದ್ದು ಪ್ರತಿ KDP ಮೀಟಿಂಗ್ ಬಂದಾಗಲೂ ಕೇಳೋದು, ದಿಶಾ ಮೀಟಿಂಗ್ ಬಂದಾಗ ಕೇಳೋದು, ಈಗಾಗತ್ತೆ ಆಗಾಗತ್ತೆ ಅನ್ನೋದು. ಈಗ ಕಳೆದ 15 ದಿನಕ್ಕೆ ಮುಂಚೆ ಇನ್ನೊಂದು ಆರ್ಡ್ರ್ ಮಾಡಿ ನಾವು ಮೇಲ್ ಸೇತುವೆ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಕೆಲಸ ಆರಂಭಿಸ್ತೀವಿ ಅದು. ಆಗ ನಮ್ಮ ಮಹಿಳೆಯರು ರೈತರೆಲ್ಲ ಯಾವುದೇ ಕಾರಣಕ್ಕೂ ಮೇಲ್ ಸೇತುವೆಗಳು ಮಂಡ್ಯದಲ್ಲಿ ಎಲ್ಲೂ ಕೂಡ ಒಬ್ಬ ಸೊಳ್ಳೆನೂ ಅದ್ರ ಮೇಲೆ ಹೋಗಲ್ಲ. ನಮಗೆ ಬೇಕಾಗಿರೋದು ಬೈಕ್ ಆ ಕಡೆಯಿಂದ ಈ ಕಡೆ ಹೋಗೋಕ್ಕೆ, ಬೈಕು ಎತ್ತಿನ ಗಾಡಿ ಹೋಗೋಕ್ಕೆ ಹೊರತು ಮೇಲ್ ಸೇತುವೆ ಅಲ್ಲ. ಈಗ ಆಲ್ರೆಡಿ ಅಲ್ಲಿ 4-5 ಆಕ್ಸಿಡೆಂಟ್ ಆಗಿದೆ ಅದೇ ಸ್ಪಾಟಲ್ಲಿ. ಮೊನ್ನೆ ಕೂಡ ಒಬ್ಬ ಇಂಜಿನಿಯರ್ ತಿರೋದ್ರು, ಒಬ್ಬ ಮಹಿಳೆ ತಿರೋದ್ರು, ಮತ್ತು ಎಷ್ಟೋ ಆಕ್ಸಿಡೆಂಟ್ಗಳಾಗಿ ಗಾಯಾಳುಗಳಾಗ್ತಾಯಿದ್ದಾರೆ. ಇವ್ರಿಗೆ ಎಷ್ಟು ಹೇಳಿದ್ರು ಯಾವುದೇ ಈ ದಪ್ಪ ಚರ್ಮದ ಅಧಿಕಾರಿಗಳು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತಿದ್ರು. ಈಗ ನಮಗೆ ಬೇರೆ ದಾರಿ ಇಲ್ಲ, ಗಾಂಧಿ ಮಾರ್ಗದಲ್ಲಿ ಬಂದು ಉಪವಾಸ ಸತ್ಯಾಗ್ರಹ ಕೂತಿದ್ದೀನಿ. ಇವ್ರು ಬಂದು ನಾಳೆ ಅಲ್ಲಿ ಯಾವತ್ತು ಬಂದು ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅವತ್ತು ಎದೊಳ್ತಾರೆ. ಅಲ್ಲ ಸರ್, ಈಗ ಸಾಕಷ್ಟು ಕ್ರೆಡಿಟ್ ತೊಗೊತಿದ್ರು ಪ್ರತಾಪ್ ಸಿಂಹ ಅವರು ಈ ಹೈವೇ ವಿಚಾರವಾಗಿ. ಹಿಂದೆ ಸಾಕಷ್ಟು ನಾವೇ ಹೈವೇ ಮಾಡಿಸ್ತಾ ಇರೋದು, ಸೆಂಟ್ರಲ್ ಸ್ಕೀಮ್ ಹಂಗೆಲ್ಲ ಹೇಳಿ ಇದೊಂದು ಕಾಣಲಿಲ್ವಾ ಸರ್ ಅವ್ರಿಗೆ? ಈ MP ಗಳಿಗೆಲ್ಲ ಬರೀ ಕ್ರೆಡಿಟೇ ಬರ್ತಾಯಿದೆ. ನೆನ್ನೆ ನಮ್ಮ ಸುಮಲತಾ ಅವರು ಕೂಡ ಕ್ರೆಡಿಟ್ ತೊಗೊಳಕ್ಕೆ ಹೋಗಿ ಉಪವಾಸ ಕೂತಿದ್ದಾರೆ ಅಂತ ಮಾತಾಡಿದ್ದಾರೆ. ಅವ್ರಿಗೆ ಮಾಹಿತಿ ಕೊರತೆ ಇದೆ ಅಂತ ಅನಿಸುತ್ತೆ. ಅವ್ರಿಗೆ ಮೇಲ್ ಸೇತುವೆ ಆಗಿರೋ ಆರ್ಡ್ರೇ ಗೊತ್ತಾಗಿಲ್ಲ ಅನಿಸುತ್ತೆ. ಅವ್ರಿಗೂ ಮಾಹಿತಿ ಕೊರತೆಯಿಂದಾಗಿ ಸುಮ್ಮನೆ ಏನೋ ಕ್ರೆಡಿಟ್ ತೊಗೊಳಕ್ಕೆ ನಾನು ಆಲೇ ಅಂಡರ್ ಪಾಸ್ ಮಾಡಿಸ್ಬಿಟ್ಟಿದ್ದೀನಿ, ಇದೇ ನಾಡ್ದು ಕೆಲಸ ಸ್ಟಾರ್ಟ್ ಆಗೋಗುತ್ತೆ, ಅದಕ್ಕೆ ಉಪವಾಸ ಕೂತ್ಕೊಂಡ್ಬಿಟ್ಟು MLA ಅವರು ಕ್ರೆಡಿಟ್ ತೊಗೊಳಕ್ಕೆ ಹೋಗಿದ್ದಾರೆ ಅನ್ನೋ ಮಾತುಗಳನ್ನು ಮೀಡಿಯಾದಲ್ಲಿ ಆಡಿದ್ರು. ಪಾಪ ಅವ್ರಿಗೆ ಮಾನ್ಯ ಘನವೆತ್ತ ಸಂಸದರು ಅವ್ರಿಗೆ ಮಾಹಿತಿ ಇಲ್ಲ. ಅವ್ರದ್ದು ಅಕ್ಕಪಕ್ಕದವರು ಕೂಡ ಮಾಹಿತಿ ಕೊಟ್ಟಿದ್ದರೆ ಅವ್ರಿಗೆ ಅರ್ಥ ಆಗ್ತಿತ್ತೇನೋ. ಮೇಲ್ ಸೇತುವೆ ಕಟ್ಟಕ್ಕೆ ಬಂದಿದ್ದಾರೆ. ಮೇಲ್ ಸೇತುವೆ ಒಂದು ಸರಿ ಕಟ್ಟಿದ್ರೆ ಅಂಡರ್ ಪಾಸ್ನ ಮಾಡಲ್ಲ. ನಮಗೆ ಅಂಡರ್ ಪಾಸ್ ಆಗಬೇಕಾಗಿದೆ. ಅಂಡರ್ ಪಾಸಲ್ಲಿ ಎತ್ತಿನ ಗಾಡಿಗಳು ಹೋಗಬೇಕು, ರೈತರುಗಳ ತರಕಾರಿಗಳನ್ನ ಆ ಕಡೆ ಈ ಕಡೆ ಸಾಗಿಸ್ಬೇಕು, ಡೈರಿ ಆ ಕಡೆ ಇದೆ ಈ ಕಡೆ ಇದೆ, ಓಡಾಡಬೇಕು. ಇಲ್ಲಿಂದ ಬೆಸಗರಳ್ಳಿ ಒಂದು 50ರಿಂದ 1 ಲಕ್ಷ ಜನಸಂಖ್ಯೆಗೆ ಅನುಕೂಲ ಆಗೋಂಥ ರಸ್ತೆ. ನಾನು ಈಗಲೂ ಮನವಿ ಮಾಡ್ತೀನಿ, ಉಪವಾಸ ಕೂತಿದ್ದೀನಿ. ಈಗ ನೀವು ಮಂಡ್ಯದಲ್ಲಿದ್ದೀರಾ, NH ಅಧಿಕಾರಿಗಳದ್ದು ನಮ್ಮ ತುರ್ತು ಸಭೆಯನ್ನು ನಮ್ಮ ಮಿನಿಸ್ಟ್ರು ಕರೆದಿದ್ದಾರೆ. ಆ ಸಭೆಯಲ್ಲಿ ನೀವು ಇದ್ದೀರಾ, ಅಲ್ಲೇ ಅಂಡರ್ ಪಾಸ್ನ ನೀವೇ ಅಪ್ರೂವಲ್ ಮಾಡಿಸಿ, ಮೇಲ್ ಸೇತುವೆನ ಕ್ಯಾನ್ಸಲ್ ಮಾಡಿಸಿ, ನೀವೇ ಕ್ರೆಡಿಟ್ ತೊಗೊಳ್ಳಿ. ನಮಗೇನು ನಮ್ಮ ಕ್ರೆಡಿಟ್ ಬೇಡ, ನಮಗೆ ಕೆಲಸ ಆಗಬೇಕು, ಅಂಡರ್ ಪಾಸ್ ಆಗಬೇಕು, ನಮಗೆ ಕ್ರೆಡಿಟ್ ಅವಶ್ಯಕತೆ ಇಲ್ಲ. ಮಾನ್ಯ MP ಅವರೇ, ನೀವೇ ಕ್ರೆಡಿಟ್ ತೊಗೊಳ್ಳಿ, ಬಟ್ ನಮ್ಗೆ ಕೆಲಸ ಮಾಡ್ಬೇಕು. ಪ್ರತಾಪ್ ಸಿಂಹ ಅವ್ರ ಗಮನದಲ್ಲಿ ಇದೆಯಾ ಸರ್ ವಿಚಾರ? ಪ್ರತಾಪ್ ಸಿಂಹ ಅವ್ರಿಗೂ ನಮಗೂ ಸಂಬಂಧ ಇಲ್ಲ. ಅವರು ಮಂಡ್ಯದ ಸಂಸದರಲ್ಲ. ಏನೋ ಪಾಪ ಯುವಕರು ಅವರು ಹುಮ್ಮಸ್ಸಲ್ಲಿ ಎಲ್ಲ ಕಡೆ ಓಡಾಡ್ತಾಯಿದ್ರು, ಅದಕ್ಕೆ ನಾನು ಡಿಸ್ಕ್ರೈಬ್ ಮಾಡಲ್ಲ. ಪ್ರತಾಪ್ ಸಿಂಹ ಅವ್ರ ವಿಚಾರ ಯಾಕೆ ಹೇಳಿದ್ವಿ ಅಂತಂದರೆ, ಈ ಹೈವೇನ ಮಾಡಿಸಿದ್ದೇ ನಾನು ಅಂತ ಅಂದ್ಬಿಟ್ಟು ಎಲ್ಲ ರೀತಿಯಾದಂಥ ಮಾತುಗಳನ್ನು ಕೂಡ ತಾವು ಕೇಳಿದ್ದೀರಿ. ಸೊ ಹಂಗಾಗಿ ಈ ಒಂದು ಸಮಸ್ಯೆನ ಅವ್ರ ಗಮನದಲ್ಲಿ ಇದೆಯಾ ಅಂತ? ಅವ್ರಿಗೆ ನಾನೇನು ಗಮನಕ್ಕೆ ತಂದಿಲ್ಲ. ಪಾಪ ನಾವು ಯಾಕೆ ಇಲ್ದರ ಆಪಾದನೆ ಮಾಡಬಾರ್ದು, ನಾವೇನು ಅವ್ರ ಗಮನಕ್ಕೆ ತಂದಿಲ್ಲ. ಸರ್, ಈ ಸ್ಥಳೀಯ ಸಂಸದರಿಗೆ ವಿಚಾರ ಗೊತ್ತಿದ್ರು ಆದರೆ ಯಾಕೆ ಇಷ್ಟು ದಿನ ಆದರೂ ಸಮಸ್ಯೆ ಬಗೆಹರಿಸ್ತಾರೆ? ಯಾಕಂದರೆ ಅವರು ನೇರವಾಗಿ ಕೇಂದ್ರದ ಮಂತ್ರಿಗಳು ಅಥವಾ ಸಂಬಂಧಪಟ್ಟವ್ರನ್ನ ನೇರವಾಗಿ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಹೇಳ್ಬೋದು. ಯಾಕೆ ಅದು ಇದನ್ನು
ಆಸಕ್ತಿ ತೋರಿಸ್ತಾ ಇಲ್ಲ. ಅದನ್ನು ನೀವು ಅವ್ರನ್ನೇ ಇವತ್ತು ಕೇಳಿ, ಮಂಡ್ಯದಲ್ಲೇ ಇದ್ದಾರೆ, ಅದು ಯಾಕೆ ತೋರಿಸ್ತಾ ಇಲ್ಲ. ಬಟ್ ಅವ್ರಿಗೆ ಮಾಹಿತಿನೇ ಇಲ್ಲ. ಅವ್ರಿಗೆ ಮೇಲ್ಸೇತುವೆಗೆ ಆರ್ಡರ್ ಆಗಿರೋದೇ ಗೊತ್ತಿಲ್ಲ. ಅಂಡರ್ ಪಾಸ್ಗೆ ನಾನು ಆಲ್ರೆಡಿ ಮಂತ್ರಿಗಳಿಗೆ ಫೈಲ್ ಕಳಿಸ್ಬಿಟ್ಟಿದ್ದೀನಿ, ಸೈನ್ ಮಾತ್ರ ಕಾಯ್ತಾ ಇದೆ. ಅಂಡರ್ ಪಾಸ್ ಇದು 1 ವರ್ಷದಿಂದಲೇ ಹೇಳ್ತಾ ಇದ್ದಾರೆ, ನನ್ನ ಹತ್ರ ಇದೆ ಆ ಕಾಪಿ. ನಾವು ಪ್ರತಿ ಮೀಟಿಂಗಲ್ಲೂ ಡೇಟ್ ಮಾತ್ರ ಚೇಂಜ್ ಆಗಿರುತ್ತೆ. ನಾಳೆ ಮೀಟಿಂಗ್ ಅಂತ ಹೇಳಿದ್ರೆ ಒಂದು 4-5 ದಿನದ ಹಿಂದೆ ಡೇಟ್ ಹಾಕೊಂಡ್ಬರ್ತಾರೆ. ಈಗ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಮಿನಿಸ್ಟ್ರಿ ಸೈನಿಗೆ, ಈ ಥರ 8 ತಿಂಗಳಿಂದ ನಾನು MLA ಆದಮೇಲೆ 4 ಡೇಟ್ದು ಲೆಟ್ರ್ ಇಟ್ಕೊಂಡ್ಬಂದಿರ್ತಾರೆ, ಕಳಿಸಿದ್ದೀವಿ ಅಪ್ರೂವಲ್ಗೆ ಕಳಿಸಿದ್ದೀವಿ ಅಂತ. ಮಾಡ್ತಾಯಿಲ್ಲ. ಈಗ ಮೇಲ್ ಸೇತುವೆ ಮಾಡ್ತೀನಿ ಅಂತ ಬಂದಿದ್ದಾರೆ. ಮೇಲ್ ಸೇತುವೆ ನಮಗೆ ಬೇಕಾಗಿಲ್ಲ, ಎತ್ತಿನ ಗಾಡಿ ಓಡಾಡೋಕ್ಕಾಗಲ್ಲ, ರೈತರು ಹತ್ತಕ್ಕಾಗಲ್ಲ, ಅಂಡರ್ ಪಾಸೇ ಆಗಬೇಕು. ಈಗ ಅಂಡರ್ ಪಾಸ್ಗೆ ಅಧಿಕಾರಿಗಳು ಸೂಚನೆ ಕೂಡ ಸತ್ಯಾಗ್ರಹ 100% ಒಪ್ಪಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಕೆಲಸ ಆಗ್ತಾ ಇಲ್ಲಲ್ಲ. ಟೆಕ್ನಿಕಲ್ ರೀಸನ್ ಏನು ಹೇಳ್ತಾರೆ ಸರ್? ಇಷ್ಟು ದಿನ ಗುತ್ತಿಗೆದಾರರು ಸಿಗ್ತಾ ಇಲ್ಲ ಅಂತ 3 ತಿಂಗಳು ಹೇಳಿದ್ರು. ನಾನು ಹೇಳಿದೆ 4,000 ಕೋಟಿ ರೂಪಾಯಿ ರಸ್ತೆ ಮಾಡೋಕ್ಕೆ ಗುತ್ತಿಗೆದಾರ ಇದ್ದಾರೆ. 8 ಅದಕ್ಕೆ ನಮ್ಮ ಗುತ್ತಿಗೆದಾರರು 4-5 ಜನ ಅವ್ರೆ, ಅವ್ರನ್ನೂ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಆಯ್ತು, ಟೆಂಡರ್ದಾರ್ಗೆ ಇವ್ರಿಗೆ ಕೊಟ್ಬಿಡಿ ಅಂತ, ಕೆಲಸ ಮಾಡ್ಸಕ್ಕೆ ರೆಡಿ ಇದ್ದೀವಿ ನಾವು, ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು. ನಿಮ್ಗೆ ಯಾವ ಕ್ವಾಲಿಟಿ ಬೇಕೋ ಅವರು ರೆಡಿ ಇದ್ದಾರೆ, ಕೆಲಸ ಮಾಡಿಸ್ಬಿಡಿ ಅಂತ ಹೇಳಿದ್ರು. 4,000 ಕೋಟಿಗೆ ರಸ್ತೆಗೆ ಟೆಂಡರ್ದಾರರು ಸಿಗ್ತಾರೆ, ಗುತ್ತಿಗೆದಾರರು ಸಿಗ್ತಾರೆ, 8 ಕೋಟಿಗೆ ಸಿಗಲ್ಲ. ಕಬ್ಬು ಹೆಂಗೆ ಸಾಗಣೆ ಮಾಡೋದು ಈ ಕಡೆಯಿಂದ ಆ ಕಡೆಗೆ? 10 ಕಿಲೋಮೀಟ್ರ್ ಹೋಗ್ಬೇಕು. ಒಬ್ಬ 10 ಕಿಲೋಮೀಟ್ರಿಗೆ ಇದು ಟ್ರಾಕ್ಟ್ರಿ ಎಷ್ಟು ಮೈಲೇಜ್ ಕೊಡುತ್ತೆ ಗೊತ್ತಲ್ಲ ನಿಮಗೆ? 3-4 ಕೊಡುತ್ತೆ. 10 ಲೀಟ್ರಿಗೆ 500 ರೂಪಾಯಿ ಆಯಿತು. ಒಬ್ಬ ರೈತ 500 ರೂಪಾಯಿ ಅಂದರೆ ತಿಂಗಳಿಗೆ 15,000 ಆಯಿತು. ಎಲ್ಲಿಂದ ತರ್ತಾನೆ? ದಿಸ್ ಈಸ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್. ನಾವೇನು ಅಂಡರ್ ಪಾಸ್ ಕ್ರೆಡಿಟು ಮತ್ತೊಂದಲ್ಲ. ಒಬ್ಬ ರೈತ 15,000 ದುಡಿಬೇಕಾದ್ರೆ ಎಷ್ಟು ದುಡಿಬೇಕು? 10 ಲೀಟ್ರ್ ಡೀಸೆಲ್ ಖಾಲಿ ಆದರೆ ಎಲ್ಲೋ ಹೋಗ್ಬೇಕು? ಅಧಿಕಾರಿಗಳ ನಿರ್ಲಕ್ಷ್ಯನ ಅಥವಾ ರಾಜಕೀಯ ದಿಮಾಕ್, ಕೇಂದ್ರ ಸರ್ಕಾರದ ದಿಮಾಕ್ ಅನ್ನೋದು. ನಾವು ದಿಶಾ ಮೀಟಿಂಗಲ್ಲಿ ಹೇಳಿದ್ರು ಇದೆ. ನಾನು MP ಅವ್ರದಕ್ಕೆ ಏಕೈಕ ಹೋಗೋ ಶಾಸಕ ನನ್ನ ಕೆಲಸ ಆಗಬೇಕು ಅಂತ ಹೋಗಿ ಅಲ್ಲಿ ಕೇಳಿದ್ರು ಇದೇ ಡೈಲಾಗು. ನಮ್ಮ KDP ಮೀಟಿಂಗ್ ಬಂದರು ಇದೆ. ನಮ್ಮ ಮುಖ್ಯಮಂತ್ರಿ ಬಂದು ರಾಜ್ಯದ ಮುಖ್ಯಮಂತ್ರಿ ಬಂದು NHA ಇದು ಕ್ವಾಲಿಟಿ ಪರಿಶೀಲನೆ ಮಾಡಿ ಇಲ್ಲಿ ಮತ್ತು ಗೌಡಹಳ್ಳಿಲಿ ಅಂಡರ್ ಪಾಸ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಲೋಕೋಪಯೋಗಿ ಸಚಿವರು 4 ಮೀಟಿಂಗ್ ಮಾಡಿದ್ವಿ ವಿಧಾನಸೌಧದಲ್ಲಿ. ನಮ್ಮ ಜಿಲ್ಲಾ ಉಸ್ತುವಾರಿ ನೇತೃತ್ವದಲ್ಲಿ ನಾವೇ ಇವ್ರು PD RO ಎಲ್ಲರನ್ನೂ ಕೂರಿಸ್ಕೊಂಡು 2 ಮೀಟಿಂಗ್ ಮಾಡಿದ್ವಿ. ಸೇಮ್ ಗುತ್ತಿಗೆದಾರ ಸಿಗ್ತಾ ಇಲ್ಲ, ಇಮಿಡಿಯೇಟ್ಲಿ ಟೆಂಡರ್ ಕರಿತೀವಿ ಅನ್ನೋದು ಟೈಮ್ ಪಾಸ್ ಮಾಡೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.